ದೀಪಾ ಇವತ್ತು ಒಂದಿನ ನಾನೇ ಡ್ರಾಪ್ ಮಾಡ್ತೀನಿ. ದೀಪಾ ದೀಪಾ ದೀಪಾ. ಅಯ್ಯ, ಈ ಹುಡುಗರು ಬಾಳೆ ಇಷ್ಟು. ನೋಡಿ ಮಾತಾಡಿ ನಾನೊಬ್ಬ ಪೌಲಿ ಕಣೆ, ಅವ್ರು ತುಂಬಾ ಕೇಳಿ ಗೊತ್ತಿಲ್ದವ್ರಿಗೆ ಹೇಳಿ ನಾನೊಬ್ಬ ಲೋಕಲ್ ಕಣೆ. ಸೆಟ್ ಆಗಲ್ಲ ಸೆಟ್ ಆಗಲ್ಲ ಹೋಗಿ ನಂಗೂ ನಿಂಗೂ, ಸೆಟ್ ಆಗಲ್ಲ ಹೋಗಿ ನಂಗೂ ನಿಂಗೂ. ಲಕ್ಷ್ಮಿ ಲಾಲ್ ಮಗ್ಗಲ್ ಮಾಡೋಣ ಪತಿಯ, ಸಂಜೆ ಪತಿಯ ಹಾಯ್ ಸೈಕಲ್ ಮೇಲೆ ಊರೆಲ್ಲ ಸುತ್ತಿಸ್ತೀನಿ ಪತಿಯ. ಓ ಲಕ್ಷ್ಮಿ ಪತಿಯ ಹಂಗಂತ ನಾನು ಹಿಂದೆ ಬಿದ್ದದ, ಮನೆ ಮುಂದೆ ನಾಯಿ ಕಾದಂಗ ಕಾಯ್ಕೊಂಡು ನಿಂತದ. ನಂಗೂ ನಿಂಗೂ ಹಾಗೆ ಬರಲ್ಲ, ಸೆಟ್ ಆಗಲ್ಲ ಸೆಟ್ ಆಗಲ್ಲ ಹೋಗೆ ನಂಗೂ ನಿಂಗೂ, ಸೆಟ್ ಆಗಲ್ಲ ಹೋಗೆ ನಂಗೂ ನಿಂಗೂ. ಅಪ್ಪ ಭಗವಂತ, ಒಂದು ತಿಂಗಳಲ್ಲಿ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಅತ್ತೆಗೆ ಮಾತು ಕೊಟ್ಟಿದ್ದೆ. ಆ ಮಾತ್ ನಂಗೆ ನಡ್ಕೋಬೇಕು. ಆದ್ರೆ ಈ ತುಳಸಿ ಯಾಕೋ ಈ ಮನೆನ ಹಾಳ್ ಮಾಡ್ತಾಳೆ ಅಂತ ಅನ್ನಿಸ್ತೈತೆ. ಅಲ್ಲಪ್ಪ, ನಾನ್ ಯಾರ್ಗೇನ್ ತೊಂದರೆ ಕೊಟ್ಟಿದ್ದೀನಿ? ಯಾರ್ಗೇನ್ ಅನ್ಯಾಯ ಬಯಸಿದ್ದೀನಿ? ಯಾಕೆ ಇಷ್ಟೊಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಿಲ್ಲಿಸ್ತಾ ಇದ್ಯಾ? ನೋಡು, ನನ್ ಎಷ್ಟೇ ಕಷ್ಟ ಬೇಕಿದ್ರೂ ಸಹಿಸ್ಕೋತೀನಿ ಅಂತ ಎಲ್ಲಾ ಕಷ್ಟನೂ ನನ್ಗೆ ಕೊಡ್ತಿದ್ಯಾ? ಬೇಡ ತಂದೆ, ಇಷ್ಟು ಕಷ್ಟನ ನನ್ ಕೈಯಲ್ಲಿ ಸಹಿಸ್ಕೊಳಕ್ ಆಗಕ್ಕಿಲ್ಲ. ನೋಡು, ಈ ದುಡ್ಡು ಸಿಕ್ಕಿದೆ ಅಂತ ಧ್ರುವ ಅವ್ರಿಗೇನಾದ್ರೂ ಗೊತ್ತಾದ್ರೆ ಮತ್ತೆ ತುಳಸಿ ಮೇಲೆ ಅನುಮಾನ ಪಡ್ತಾರೆ. ಈ ಮನೆಯಲ್ಲಿ ಮತ್ತೆ ಜಗಳ ಶುರು ಆಯ್ತದೆ. ಹಾಗಾಗ್ಬಾರ್ದು. ಈ ಮನೆ ನೆಮ್ಮದಿಯಾಗಿರ್ಬೇಕು. ಅದಕ್ಕೆ ನೋಡು, ಈ ದುಡ್ಡನ್ನ ನಿನ್ ಹುಂಡಿಗೆ ಹಾಕ್ಬಿಡ್ತಿದ್ದೀನಿ. ಯಾರಿಗೂ ಗೊತ್ತಾಗಕ್ಕಿಲ್ಲ. ನೀನೇ ನನ್ನ ಕಷ್ಟಗಳಿಗೆ ಒಂದ್ ದಾರಿ ತೋರಿಸ್ಬೇಕು. ನೀವಿಲ್ ಕೂತಿದ್ದೀರಾ ನೋಡಿ. ನೀವಿಷ್ಟೊಂದು ಪ್ರಾರ್ಥನೆ ಮಾಡ್ತಾ ಇದ್ರು, ಆದ್ರೂ ಆ ದೇವ್ರು ನಿಮ್ಗೆ ಕಷ್ಟಗಳನ್ನ ಕೊಡ್ತಾನೆ ಇರ್ತಾನಪ್ಪ. ಧ್ರುವರೇ, ಹಾಗೆಲ್ಲ ಹೇಳ್ಬಾರ್ದು.